ಮಹಾಲಯ ಅಮಾವಾಸ್ಯೆ. ಅಪ್ಪಿತಪ್ಪಿಯೂ ಈ ತಪ್ಪು ಮಾಡಬೇಡಿ, ಈ ವಸ್ತುಗಳನ್ನು ತರಬೇಡಿ. ಗಂಭೀರ ಸಮಸ್ಯೆ ಎದುರಾದೀತು, ಎಚ್ಚರ. ಸರ್ವಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪಿತೃಪಕ್ಷ ಭಾದ್ರಪದ ಹುಣ್ಣಿಮೆಯಿಂದ ಅಶ್ವಿನ್ ಅಮಾವಾಸ್ಯೆ ತನಕ, ಅಂದರೆ ಪಿತೃಪಕ್ಷದ ಕೊನೆಯ ದಿನ. ಈ ಅವಧಿಯಲ್ಲಿ ಜನ ತಮ್ಮ ಪಿತೃಗಳ ಆತ್ಮಶಾಂತಿಗಾಗಿ ಪಿಂಡದಾನ ಮಾಡುತ್ತಾರೆ. ಈ ಅವಧಿಯಲ್ಲಿ ಮಾಡಬಾರದ ಕೆಲವು ಕೆಲಸಗಳಿವೆ. ಮಹಾಲಯ ಅಮಾವಾಸ್ಯೆಯು ಅಕ್ಟೋಬರ್ 1, 2024 ಬೆಳಗ್ಗೆ 9:39 ಅಕ್ಟೋಬರ್ 3 ಮುಂಜಾನೆ 12:19 ಇರುತ್ತದೆ. 2024 ಸರ್ವಪಿತೃ ಅಮಾವಾಸ್ಯೆ ಅಕ್ಟೋಬರ್ 2 ಬರುತ್ತದೆ. ಆದರೂ ಅಕ್ಟೋಬರ್ 1 ಅಮಾವಾಸ್ಯೆಯು ತಿಥಿ ಪ್ರಾರಂಭವಾಗಲಿದೆ. ಆದರೆ ಉದಯ ತಿಥಿಯು ನಂಬಿಕೆಯ ಪ್ರಕಾರ ಸರ್ವಪಿತೃ ಅಮಾವಾಸ್ಯೆಯ ಶ್ರಾದ್ದವನ್ನು ಅಕ್ಟೋಬರ್ 2 ಆಚರಿಸುವುದು ಸೂಕ್ತ. ಸರ್ವಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಇದು ಪಿತೃಪಕ್ಷದ ಅಮಾವಾಸ್ಯೆ ಎಂಬ ಕಾರಣಕ್ಕೆ ಆ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ. ಪಿತೃಪಕ್ಷವನ್ನು ಶ್ರದ್ಧಾ ಪಕ್ಷ ಎಂದು ಕರೆಯಲಾಗುತ್ತದೆ. ಈ ವರ್ಷ ಪಿತೃಪಕ್ಷವು ಅಕ್ಟೋಬರ್ 1 ಪಿತೃಪಕ್ಷದ ಸಮಯದಲ್ಲಿ ತಮ್ಮ ಪೂರ್ವಜರಿಗೆ ಪಿಂಡದಾನ ಮಾಡುವುದರಿಂದ ಅವರು ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಮಹಾಲಯ ಅಮಾವಾಸ್ಯೆ ದಿನ ದೈವದಿನರಾದ ಹಿರಿಯರನ್ನು ಸ್ಮರಿಸಿ ಅವರಿಗೆ ತರ್ಪಣ ನೀಡಲಾಗುವುದು. ಅವರಿಗೆ ತರ್ಪಣ ನೀಡುವುದರಿಂದ ಹಿಡಿದಿದ್ದ ದೋಷಗಳು ನಿವಾರಣೆಯಾಗುತ್ತದೆ, ಸಂತಾನ ಅಭಿವೃದ್ಧಿಯಾಗುತ್ತದೆ, ಆರೋಗ್ಯ ಸಂಪತ್ತು ವೃದ್ಧಿಯಾಗುವುದು, ಕುಟುಂಬದಲ್ಲಿ ಶಾಂತಿ, ಸಂತೋಷ, ನೆಮ್ಮದಿ ಸಿಗುವುದು ಎಂಬ ನಂಬಿಕೆ ನಮ್ಮಲ್ಲಿದೆ. ನಿಮ್ಮ ಪಾಲಕರ ಮರಣ ದಿನಾಂಕಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿ ಇಲ್ಲದಿದ್ದರೆ ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ದಾನ ಮಾಡುವ ಮೂಲಕ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಪಿತೃದೋಷ ಬಾರದಂತೆ ನೋಡಿಕೊಳ್ಳಬಹುದು. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪಿತೃಪಕ್ಷವು ಭಾದ್ರಪದ ಮಾಸದ ಹುಣ್ಣಿಮೆಯ ದಿನಾಂಕದಿಂದ ಅಶ್ವಿನ್ ಮಾಸದ ಅಮಾವಾಸ್ಯದವರೆಗೆ ಇರುತ್ತದೆ. ಈ ಅವಧಿಯಲ್ಲಿ ಜನರು ತಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಉಂಟು ಮಾಡಲು ಪಿಂಡದಾನ ಮಾಡುತ್ತಾರೆ. ಇದರಿಂದ ಜಾತಕದಲ್ಲಿರುವ ಪಿತೃದೋಷದಂತಹ ಸಮಸ್ಯೆಗಳು ದೂರವಾಗಲು ಸಹಾಯ ಮಾಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸರ್ವಪಿತೃ ಅಮಾವಾಸ್ಯೆಯ ದಿನ ಅನುಸರಿಸಬೇಕಾದ ಕೆಲವು ಅಂಶಗಳಿವು. ಅರಿಯದೆ ಮಾಡುವ ತಪ್ಪುಗಳು ಕೂಡ ಕೆಲವೊಮ್ಮೆ ಜಾತಕಗಳಲ್ಲಿ ಗೋಚರಿಸುವ ಪಿತೃದೋಷಕ್ಕೆ ಕಾರಣವಾಗಬಹುದು. ಸರ್ವಪಿತೃ ಅಮಾವಾಸ್ಯೆಯೆಂದು ಪಿಂಡದಾನ ಮಾಡಿ. ನಿಮ್ಮ ಪೂರ್ವಜರ ಮರಣದ ದಿನಾಂಕ ನಿಮಗೆ ನೆನಪಿದ್ದರೆ ಆ ದಿನಾಂಕದ ಪ್ರಕಾರ ಪಿಂಡದಾನವನ್ನು ಮಾಡಿ. ನಿಮ್ಮ ಪೂರ್ವಜರ ದಿನಾಂಕ ನಿಮಗೆ ತಿಳಿದಿಲ್ಲದಿದ್ದರೆ ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ಪಿಂಡದಾನವನ್ನು ಮಾಡಬಹುದು. ಹೊಸ ವಸ್ತುಗಳನ್ನು ಖರೀದಿಸಬೇಡಿ. ಪಿತೃಪಕ್ಷದ ಅವಧಿಯಲ್ಲಿ ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸಬೇಡಿ. ಪೂರ್ವಜರ ವಿದಾಯ ದಿನದಂದು ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬೇಡಿ. ಹೀಗೆ ಮಾಡುವುದರಿಂದ ನೀವು ಪಿತೃದೋಷದ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಸಾತ್ವಿಕ ಆಹಾರ ಸೇವಿಸಿ. ಸರ್ವಪಿತೃ ಅಮಾವಾಸ್ಯೆ ದಿನದಂದು ಮಾಂಸ, ಮೀನು, ಮೊಟ್ಟೆ, ಮದ್ಯ ಇತ್ಯಾದಿಗಳನ್ನು ಸೇವಿಸುವುದನ್ನು ತಪ್ಪಿಸಿ. ಈ ದಿನ ಸಾತ್ವಿಕ ಅಥವಾ ಸರಳವಾದ ಆಹಾರವನ್ನು ಮಾತ್ರ ಸೇವಿಸಿ. ದಾನ. ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿ ದಾನ ಮಾಡಲು ಬಂದ ಯಾವುದೇ ವ್ಯಕ್ತಿಗೆ ಬರಿಗೈಯಲ್ಲಿ ಕಳುಹಿಸಬೇಡಿ. ಹಾಗೆ ಮಾಡುವುದರಿಂದ ಪಿತೃದೋಷ ಭೀಕರ ದೋಷಗಳಿಗೆ ಕಾರಣವಾಗಬಹುದು. ಪ್ರಾಣಿ ಮತ್ತು ಪಕ್ಷಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಬಡ ಅಥವಾ ಅಸಹಾಯಕ ವ್ಯಕ್ತಿಯನ್ನು ಅವಮಾನಿಸಬೇಡಿ. ಎಲ್ಲರಿಗೂ ಸಹಾಯ ಮಾಡಿ ಮತ್ತು ಅವರಿಗೆ ಗೌರವವನ್ನು ನೀಡಿ. ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಕಾಗೆ, ನಾಯಿ ಅಥವಾ ಇರುವೆಗೆ ಹಾನಿ ಮಾಡಬೇಡಿ. ಕೋಪ ಮಾಡಿಕೊಳ್ಳಬಾರದು. ಪಿತೃಪಕ್ಷದ ದಿನ ಗತಿಸಿದ ಹಿರಿಯರಿಗೆ ಪೂಜೆ ಕಾರ್ಯಗಳನ್ನು ಮಾಡುವಾಗ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಅಲ್ಲದೆ ಆ ದಿನ ಮನೆಯಲ್ಲಿ ಯಾರು ಕೋಪಿಸಿಕೊಳ್ಳುವುದಾಗಲಿ ಜಗಳ ಮಾಡುವುದಾಗಲಿ ಮಾಡಬಾರದು. ಈ ದಿನ ಕೋಪಿಸಿಕೊಳ್ಳುವುದರಿಂದ ಕೆಡುಕು ದೃಷ್ಟಿಯ ಪ್ರಭಾವಕ್ಕೆ ಒಳಗಾಗುವಿರಿ. ಇದರಿಂದ ಮನಸ್ಸಿನ ನೆಮ್ಮದಿ ಹಾಳಾಗುವುದು. ಒಂಟಿಯಾಗಿ ದೂರ ಪ್ರಯಾಣ ಮಾಡಬೇಡಿ. ಸಾಮಾನ್ಯವಾಗಿ ಅಮಾವಾಸ್ಯೆ ದಿನ ರಾತ್ರಿ ಹೊತ್ತು ಹೊರಗಡೆ ಓಡಾಡುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ. ಅದರಲ್ಲೂ ಮಹಾಲಯ ಅಮಾವಾಸ್ಯೆ ದಿನ ಒಂಟಿಯಾಗಿ ರಾತ್ರಿ ಹೊತ್ತು ದೂರ ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ. ಹೀಗೆ ಹೇಳುವುದರಿಂದ ಹಿಂದೆ ಯಾವುದೋ ವೈಜ್ಞಾನಿಕ ಕಾರಣಗಳು ಇಲ್ಲವಾದರೂ ಇದೆಲ್ಲ ಅವರವರ ನಂಬಿಕೆಗೆ ಬಿಟ್ಟ ವಿಚಾರವಾಗಿದೆ.
ಮಹಾಲಯ ಅಮಾವಾಸ್ಯೆ ದಿನ ಸ್ಮಶಾನ ಬಳಿ ಹೋಗಬೇಡಿ. ನೆಗೆಟಿವ್ ಎನರ್ಜಿ ಎಂಬುದು ಇದೆ ಎಂಬುದನ್ನು ಜ್ಯೋತಿಷ್ಯ ಶಾಸ್ತ್ರ ಮಾತ್ರವಲ್ಲ, ವಿಜ್ಞಾನವೂ ಹೇಳುತ್ತದೆ. ಆದರೆ ವಿಜ್ಞಾನವು ಅದನ್ನು ಹೇಳುವ ರೀತಿ ಭಿನ್ನವಾಗಿದೆ. ಶಾಸ್ತ್ರಗಳ ಪ್ರಕಾರ ಮಹಾಲಯ ಅಮಾವಾಸ್ಯೆ ದಿನ ಸ್ಮಶಾನದಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ಋಣಾತ್ಮಕ ಶಕ್ತಿ ಅಧಿಕವಿರುತ್ತದೆ. ಇದು ಮನುಷ್ಯನ ಮೇಲೆ ಕೆಡುಕು ಉಂಟು ಮಾಡುವುದು. ಇದು ಕೂಡ ಅಷ್ಟೇ, ನಂಬುವುದು ಬಿಡುವುದು ನಿಮ್ಮ ವೈಚಾರಿಕ ನಿಲುವಿಗೆ ಬಿಟ್ಟದ್ದು. ಮಾಂಸಾಹಾರ ಮತ್ತು ಮದ್ಯ ಸೇವಿಸಬಾರದು. ಮಹಾಲಯ ಅಮಾವಾಸ್ಯೆ ದಿನ ಮಾಂಸಾಹಾರ ಸೇವನೆ ಮಾಡಬಾರದು. ಅಲ್ಲದೆ ತರ್ಪಣ ನೀಡುವ ಆಹಾರದಲ್ಲಿ ಮಾಂಸಾಹಾರ ಇರಬಾರದು. ಶ್ರದ್ಧಾ ಮಾಡುವಾಗ ಯಾವ ಪಾತ್ರೆ ಬಳಸಬಾರದು. ಶ್ರದ್ಧಾ ಕಾರ್ಯದಲ್ಲಿ ತರ್ಪಣ ನೀಡುವಾಗ ಸ್ಟೀಲ್, ಕಬ್ಬಿಣ, ಪ್ಲಾಸ್ಟಿಕ್ ಅಥವಾ ಗಾಜಿನ ಪಾತ್ರೆಗಳನ್ನು ಬಳಸಬಾರದು. ಅಲ್ಲದೆ ಪೂಜೆಯಲ್ಲಿ ಗಂಟೆ ಬಳಸಬಾರದು. ಹಿರಿಯನ್ನು ಗೌರವಿಸಿ ಪೂಜೆಗೆ ಹಾಗೂ ವ್ಯಕ್ತಿ ಪೂಜೆ ಮಾಡುವಾಗ ಯಾವುದೇ ಅಡಚಣೆ ಉಂಟು ಮಾಡಬಾರದು. ಅಲ್ಲದೆ ಮನೆಯಲ್ಲಿ ಹಿರಿಯರನ್ನು ಗೌರವಿಸಬೇಕು ಹಾಗೂ ಅವರ ಮನಸ್ಸಿಗೆ ಯಾವುದೇ ಕಾರಣಕ್ಕೆ ನೋವುಂಟು ಮಾಡಬಾರದು. ಬಡವರನ್ನು ನಿಂದಿಸಬೇಡಿ. ಮಹಾಲಯ ಅಮಾವಾಸ್ಯೆ ದಿನ ಬಡವರನ್ನು ನಿಂದಿಸಬೇಡಿ. ನಿಂದಿಸಿದರೆ ಶನಿಯ ವಕ್ರದೃಷ್ಟಿ ಬಿದ್ದು ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಯಾವ ವಸ್ತು ಮನೆಗೆ ತರಬಾರದು. ಮಹಾಲಯ ಅಮಾವಾಸ್ಯೆ ದಿನ ಕಬ್ಬಿಣದ ವಸ್ತುಗಳು, ಕಪ್ಪು ವಸ್ತ್ರ, ಬಟ್ಟೆ, ಉಪ್ಪು, ಚಪ್ಪಲಿ, ಶೂ ಇಂತಹ ವಸ್ತುಗಳನ್ನು ಮನೆಗೆ ತರಬಾರದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ವಸ್ತುಗಳನ್ನು ತರಬೇಡಿ. ಮಹಾಲಯ ಅಮಾವಾಸ್ಯೆ ದಿನ ಪೆನ್ನು, ಪುಸ್ತಕ ಹೀಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದ ವಸ್ತುಗಳನ್ನು ತರುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ. ಅಲ್ಲದೆ ಕತ್ತರಿ, ಚಾಕು, ಕಪ್ಪು ಎಳ್ಳು ಇಂತಹ ವಸ್ತುಗಳನ್ನು ತರಬಾರದು ಎಂಬ ನಂಬಿಕೆ ಇದೆ. ಮಹಾಲಯ ಅಮಾವಾಸ್ಯೆಯ ಈ 10 ರಹಸ್ಯಗಳು ಗೊತ್ತೇ? ಸರ್ವಪಿತೃ ಅಮಾವಾಸ್ಯೆ ಎಂದು ಕರೆಯಲಾಗುವ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಶ್ರದ್ಧಾವನ್ನು ನೀಡುವ ಕೊನೆಯ ದಿನವಾಗಿರುತ್ತದೆ. ಮಹಾಲಯ ಅಮಾವಾಸ್ಯೆ ಕುರಿತು ನೀವು ತಿಳಿದುಕೊಳ್ಳಬೇಕಾದ ಕೆಲವು ರಹಸ್ಯಗಳ್ಯಾವುವು? ಮಹಾಲಯ ಅಮಾವಾಸ್ಯೆ ಬಗೆಗಿನ ಈ ವಿಚಾರಗಳನ್ನು ನೀವು ತಿಳಿದುಕೊಳ್ಳಲೇಬೇಕು. 16 ದಿನಗಳ ಪಿತೃಪಕ್ಷದ ನಂತರ ಕೊನೆಯ ದಿನದಂದು ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತೃ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ಈ ಬಾರಿ ಅಕ್ಟೋಬರ್ 14ರಂದು ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ಈ ದಿನಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಪಿತೃಪಕ್ಷ ಮುಗಿಯುತ್ತದೆ. ಈ ಅಮಾವಾಸ್ಯೆಯನ್ನು ಸರ್ವಪಿತೃ ಮೋಕ್ಷ ಅಮಾವಾಸ್ಯೆ, ಪಿತೃವಿಸರ್ಜಿನಿ ಅಮಾವಾಸ್ಯೆ, ಮಹಾಲಯ ವಿಪರ್ಜನ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ಮಹಾಲಯ ಅಮಾವಾಸ್ಯೆಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ರಹಸ್ಯಗಳ್ಯಾವುವು? ಈ 10 ರಹಸ್ಯಗಳನ್ನು ನೀವು ತಿಳಿಯಿರಿ. 15 ದಿನಗಳ ಅವಧಿ. ಸರ್ವಪಿತೃ ಅಮಾವಾಸ್ಯೆಯು ಪೂರ್ವಜರಿಗೆ ವಿದಾಯ ಹೇಳಲು ಕೊನೆಯ ದಿನವಾಗಿದೆ. ಪೂರ್ವಜರು 15 ದಿನಗಳ ಕಾಲ ಮನೆಗೆ ಆಗಮಿಸುತ್ತಾರೆ ಮತ್ತು ಕುಟುಂಬದೊಂದಿಗೆ ಯಾವುದೋ ಒಂದು ರೂಪದಲ್ಲಿ ಜೊತೆಯಲ್ಲೇ ಇರುತ್ತಾರೆ. ನಾವು ಅವರಿಗೆ ಸೇವೆ ಸಲ್ಲಿಸುತ್ತೇವೆ. ನಂತರ ಅವರ ನಿರ್ಗಮನದ ಸಮಯ ಬರುತ್ತದೆ. ಈ ಸಮಯವನ್ನೇ ಮಹಾಲಯ ಅಮಾವಾಸ್ಯೆಯಾಗಿದೆ. ಇಂಥವರಿಗೆ ಶ್ರದ್ಧಾ. ವ್ಯಕ್ತಿಯು ಮರಣ ಹೊಂದಿದ ದಿನದ ಬಗ್ಗೆ ನಮಗೆ ತಿಳಿದಿಲ್ಲವಾದರೆ ಅಥವಾ ಮರೆತು ಹೋದ ಪೂರ್ವಜರಿಗೆ ಈ ದಿನ ನಾವು ಶ್ರದ್ಧಾವನ್ನು ಮಾಡಲಾಗುತ್ತದೆ. ಸರ್ವಪಿತೃ ಅಮಾವಾಸ್ಯೆ ಎಂದು ತಿಳಿದಿರುವ ಮತ್ತು ತಿಳಿದಿಲ್ಲದ ಎಲ್ಲ ಪೂರ್ವಜರ ಶ್ರದ್ಧಾವನ್ನು ಮಾಡುವ ಸಂಪ್ರದಾಯವಿದೆ. ಈ ದಿನ ನೀವು ಅವರಿಗೆ ಶ್ರದ್ಧಾ ಮಾಡುವುದರಿಂದ ಅವರ ಆತ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಈ ದಿನ ಕೂಡ ಪಿಂಡದಾನ ಮಾಡಬಹುದು. ಯಾರಾದರೂ ಕಾರಣಾಂತರಗಳಿಂದ ಶ್ರದ್ಧಾ ಸಮಯದಲ್ಲಿ ಪಿಂಡದಾನ ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ಶ್ರದ್ಧಾದ ದಿನಾಂಕ ತಿಳಿಯದಿಲ್ಲವಾದರೆ ನಂತರ ಸರ್ವಪಿತೃ ಶ್ರದ್ಧಾ ಅಮಾವಾಸ್ಯೆ ಎಂದು ಶ್ರದ್ಧಾವನ್ನು ಮಾಡಬಹುದು. ಈ ದಿನ ಎಲ್ಲ ಪೂರ್ವಜರು ನಿಮ್ಮ ಮನೆ ಬಾಗಿಲಲ್ಲಿ ಇರುತ್ತಾರೆ ಎಂದು ನಂಬಲಾಗಿದೆ. ಇವುಗಳನ್ನು ಪಠಿಸಿ. ಮಹಾಲಯ ಅಮಾವಾಸ್ಯೆಯ ದಿನದಂದು ಪಿತೃಸೂಕ್ತಂ, ರುಚೀಕೃತ ಪಿತೃಸ್ತೋತ್ರಂ, ಪಿತೃಗಾಯತ್ರಿ ಪಠಣ, ಪಿತೃಕವಚ ಪಠಣ, ಪಿತೃದೇವ ಚಾಲಿಸ ಮತ್ತು ಆರತಿ, ಗೀತೆ ಪಠಣ ಮತ್ತು ಗರುಡ ಪುರಾಣವನ್ನು ಪಠಿಸುವುದು ಅತ್ಯಂತ ಮಹತ್ವದಾಗಿದ್ದೆ. ದಾನ ಮಾಡುವುದು. ಮಹಾಲಯ ಅಮಾವಾಸ್ಯೆಯೆಂದು ತರ್ಪಣ, ಪಿಂಡದಾನ ಮತ್ತು ಋಷಿಗಳು, ದೇವರುಗಳು ಮತ್ತು ಪೂರ್ವಜರನ್ನು ಪೂಜಿಸಿದ ನಂತರ 16 ಬ್ರಾಹ್ಮಣರಿಗೆ ಆಹಾರವನ್ನು ನೀಡಲಾಗುತ್ತದೆ ಅಥವಾ ಅವರಿಗೆ ಸಾಧ್ಯವಾದಷ್ಟು ದಾನ ಮಾಡಲಾಗುತ್ತದೆ. ನರಕದಿಂದ ಮುಕ್ತಿ. ಪುನ್ನ ಮನರಾಕಾತ್ ತ್ರಾಯತೆ ಇತಿ ಪುತ್ರಃ. ನರಕದಿಂದ ರಕ್ಷಿಸುವವನು ಅಂದರೆ ಮೋಕ್ಷವನ್ನು ಪುತ್ರ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ದಿನ ಮಾಡುವ ಶ್ರದ್ಧಾವು ಪುತ್ರನನ್ನು ಪೂರ್ವಜನ್ಮದ ಪಾಪಗಳಿಂದ ಮುಕ್ತಿಗೊಳಿಸುತ್ತದೆ ಮತ್ತು ಪುತ್ರ ಸಂತಾನವು ಈ ದಿನ ತಮ್ಮ ಪಿತೃಗಳ ಆತ್ಮಕ್ಕೆ ನರಕದಿಂದ ಮುಕ್ತಿಯನ್ನು ನೀಡುತ್ತಾರೆ. ಇಂತಹ ಸ್ಥಳಗಳಲ್ಲಿ ಶ್ರದ್ಧಾವನ್ನು ಮನೆಯಲ್ಲಿ
ಪವಿತ್ರ ನದಿ ಅಥವಾ ಸಮುದ್ರ ತೀರದಲ್ಲಿ, ತೀರ್ಥಯಾತ್ರಾ ಪ್ರದೇಶಗಳಲ್ಲಿ ಅಥವಾ ಆಲದ ಮರದ ಕೆಳಗೆ, ಹಸುವಿನ ಕೊಠಡಿಯಲ್ಲಿ, ಪವಿತ್ರ ಪರ್ವತ ಶಿಖರದಲ್ಲಿ ಮತ್ತು ಸಾರ್ವಜನಿಕ ಪವಿತ್ರ ಭೂಮಿಯಲ್ಲಿ ದಕ್ಷಿಣಕ್ಕೆ ಅಭಿಮುಖವಾಗಿ ಕುಳಿತು ಮಾಡಬೇಕು. ಇವುಗಳನ್ನು ಮನೆಯಲ್ಲಿ ಬಳಸಬಾರದು. ಈ ದಿನ ಮನೆಯಲ್ಲಿ ವೈಷಮ್ಯ, ಮದ್ಯಪಾನ, ನೂಲುಗುವ ಚಕ್ರ, ಮಾಂಸಾಹಾರ, ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಳಸಿದ ಆಹಾರ, ಬಿಳಿ ಎಳ್ಳು, ಮೂಲಂಗಿ, ಸೋರೆಕಾಯಿ, ಕಪ್ಪು ಉಪ್ಪು, ಸತು, ಜೀರಿಗೆ, ಉದ್ದಿನಬೇಳೆ, ಸಾಸಿವೆ ಸೊಪ್ಪು, ಬೇಳೆ ಇತ್ಯಾದಿ ವಸ್ತುಗಳನ್ನು ಬಳಸುವುದು ನಿಷಿದ್ಧವಾಗಿರುತ್ತದೆ. ಕುತೂಪಕಾಲ. ಶಾಸ್ತ್ರಗಳ ಪ್ರಕಾರ ಕುತೂಪ, ರೋಹಿಣಿ ಮತ್ತು ಅಭಿಜಿತ್ ಮುಹೂರ್ತಗಳ ಅವಧಿಗಳಲ್ಲಿ ಶ್ರದ್ಧಾವನ್ನು ಮಾಡಬೇಕು. ಬೆಳಗ್ಗೆ ದೇವರ ಪೂಜೆ ಮತ್ತು ಮಧ್ಯಾಹ್ನ ಪೂರ್ವಜರ ಪೂಜೆ ಮಾಡುವ ಸಮಯವನ್ನು ಕುತೂಪಕಾಲ ಎಂದು ಕರೆಯಲಾಗುತ್ತದೆ. ಗೀತೆಯ ಪಠಣ. ಸರ್ವಪಿತೃ ಅಮಾವಾಸ್ಯೆ ದಿನ ಪೂರ್ವಜರ ಶಾಂತಿಗಾಗಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ನೀವು ಸಂಪೂರ್ಣ ಗೀತೆಯನ್ನು ಪಠಿಸುವ ಅಗತ್ಯವಿಲ್ಲ. ಅವರಿಗೆ ಸ್ವರ್ಗದ ಮಾರ್ಗವನ್ನು ತೋರಿಸಲು ನೀವು ಗೀತೆಯ 2ನೇ ಮತ್ತು 7ನೇ ಅಧ್ಯಾಯಗಳನ್ನು ಪಠಿಸುವುದರ ಮೂಲಕ ಮೋಕ್ಷವನ್ನು ನೀಡಬಹುದಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.